ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಆಶ್ರಯದೊಳಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಸಭೆ ಅನ್ನುವುದಕ್ಕಿಂತ ಮಕ್ಕಳ ಗ್ರಾಮ ಸಭೆ, ಅದರ ಜೊತೆಯೊಳಗೆ ವಿಶೇಷ ಚೇತನ ಸಮನ್ವಯ ಗ್ರಾಮ ಸಭೆಯೂ ಕೂಡ ನಡೆಯಿತು. ರೆಡ್ ಕ್ರಾಸ್ ಸಂಸ್ಥೆಯಿಂದ ನವಜಾತ ಶಿಶು ಹಾಗೂ ಬಾಣಂತಿಯರಿಗೆ ಸೊಳ್ಳೆ ಪರದೆ ಮತ್ತು ಸೊಳ್ಳೆ ಮ್ಯಾಟ್ಗಳನ್ನು ವಿತರಣೆ ಮಾಡಲಾಯಿತು. ವಾಸನ್ ಐ ಕೇರ್ ಅವರಿಂದ ಕಣ್ಣಿನ ತಪಾಸಣೆ, ಸ್ಪರ್ಶ ಆಸ್ಪತ್ರೆಯವರಿಂದ ಆರೋಗ್ಯ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ಹೀಗೆ 10 ಹಲವು ಕಾರ್ಯಕ್ರಮಗಳು ನಡೆಯಿತು. ಈ 10 ಹಲವು ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದೊಳಗೆ ಸಹಜವಾಗಿ ಒಂದಷ್ಟು ಜನ ಒಂದಷ್ಟು ರೀತಿಯೊಳಗೆ ಮಾತನಾಡಿದಂಥದ್ದು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಅಂಗವಿಕಲರಿಗೆ ಅಂದರೆ ವಿಶೇಷ ಚೇತನರಿಗೆ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಸಲಕರಣೆಗಳನ್ನು, ವೀಲ್ ಚೇರು, ಹಾಗೆಯೇ ಏನೋ ಶ್ರವಣ ಸಾಧನಗಳನ್ನು ಈ ರೀತಿ ವಿತರಣೆಯನ್ನು ಮಾಡಲಾಯಿತು. ಈ ರೀತಿಯ 10 ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅಲ್ಲಿ SSLC ಮಕ್ಕಳು ಏನೋ ವಿಶೇಷ ತರಗತಿಗಳಿಗೆ ಭಾಗವಹಿಸ್ತಾರೆ, ಹೋಗುವಂಥದ್ದು ತಡ ಆಗುತ್ತೆ ಮನೆಗೆ ಅಂತೇಳಿತ ಉಪಹಾರದ ವ್ಯವಸ್ಥೆಯನ್ನು ಕೂಡ ಅವರು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜರವರ ನೇತೃತ್ವದೊಳಗೆ ನಡೆಯಿತು. ಇದು ಸಮಾರಂಭ ನಡೆದಂಥದ್ದು. ಸಮಾರಂಭದೊಳಗೆ ಅನೇಕ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಚಟುವಟಿಕೆಗಳು, ಒಂದಷ್ಟು ಮಾತುಕತೆಗಳು ನಡೆಯಿತು. ಅದರ ಒಂದಷ್ಟು ಭಾಗವನ್ನು ನಿಮಗೆ ಹೇಳಿ ಅನಂತರ ಪೂರ್ಣ ತೋರಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮೊದಲನೇದಾಗಿ ಎಸ್.ಟಿ. ಸೋಮಶೇಖರ್ ಅವರು ಭಾಷಣವನ್ನು ಮಾಡುವ ಸಂದರ್ಭದೊಳಗೆ ಅನೇಕ ಮಾತುಗಳನ್ನು ಆಡ್ತಾ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾತು ಗಮನ ಸೆಳೆದದ್ದು ಅಂತ ಹೇಳಿದ್ರೆ, ಅಲ್ಲಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪಟೇಲ್ ನರಸೇಗೌಡರನ್ನು ಅವ್ರು ನೆನಪಿಸ್ಕೊಂಡ್ರು. ಅವರು ಪ್ರತಿ ಬಾರಿ ನೆನಪಿಸ್ಕೋತಾರೆ. ಈ ಬಾರಿ ನೆನಪಿಸಿಕೊಂಡು ಅವರ ಮಗ ದೇವರಾಜ್ ಈಗ ಅಧ್ಯಕ್ಷರಾಗಿರೋದ್ರಿಂದ ಒಂದು ಮಾತನ್ನು ಹೇಳಿದ್ರು. ನರಸೇಗೌಡರ ಚಾಕಚಕ್ಯತೆ, ನರಸೇಗೌಡರ ಚಾಣಾಕ್ಷತೆ, ನರಸೇಗೌಡರು ಯಾರಿಗೆ ಯಾವಾಗ ಹೇಗೆ ಐಸ್ ಇಡ್ತಾಯಿದ್ರು, ಐಸ್ ಇಡದೇ ಇದ್ದರೆ ಏನು ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಅವ್ರ ಮಗ ದೇವರಾಜ್ ನೀನು ಕಲ್ತ್ಕೋಬೇಕು, ಬರೀ ಅಧ್ಯಕ್ಷ ಆಗ್ಬಿಟ್ರೆ ಆಗೋದಿಲ್ಲ ಅಂಥೇಳಿ ದೇವರಾಜಿಗೆ ಕಿವಿ ಮಾತು ಹೇಳುವ ರೀತಿಯೊಳಗೆ ಹೇಳಿ ನರಸೇಗೌಡರವರ ರಾಜಕೀಯ ಚಾಣಾಕ್ಷತೆಯನ್ನು ಶ್ಲಾಘನೆಯನ್ನು ಮಾಡಿದ್ರು. ಇವತ್ತು ನರಸೇಗೌಡರಿಲ್ಲ, ನರಸೇಗೌಡರ ಜಾಗದಲ್ಲಿ ಊರಿನ ಒಬ್ಬರು ಹಿರಿಯ ಮುಖಂಡರಿರ್ತಾರೆ, ಅವರನ್ನು ನಾವು ಯಾವಾಗಲೂ ನೆನಪಿಸ್ಕೊಳ್ಬೇಕು ಅಂಥೇಳಿ ನಂಜಪ್ಪನವ್ರನ್ನ ಕೂಡ ನೆನಪಿಸ್ಕೊಂಡ್ರು. ಸೋಮಶೇಖರ್ ಅನೇಕ ವಿಚಾರಗಳನ್ನು ಚರ್ಚೆಯನ್ನು ಮಾಡಿದ್ರು. ಹಲವು ವಿಚಾರಗಳನ್ನು ಚರ್ಚೆಯನ್ನು ಮಾಡ್ತಾ ಏನೇನು ಆಗ್ತಾಯಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅವರು ಕೊಟ್ಟರು. ಸೋಮಶೇಖರ್ ಅವರು ಸಹಜವಾಗಿ ಒಂದಷ್ಟು ಏನು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ರು. 25 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ 5 ಕೋಟಿ ರೂಪಾಯಿ ಹೊಸಪಾಳ್ಯದ UGDಗೆ ಚಾಲನೆ ಕೊಟ್ಟಿದ್ದೇವೆ. 10 ಕೋಟಿ ರೂಪಾಯಿಗೆ ರೋಡು ಇದಕ್ಕೆಲ್ಲ ಏನು ಸ್ಯಾಂಕ್ಷನ್ ಆಗಿದೆ ಅದೊಂದಿಷ್ಟು ಹಣ ಅದರಲ್ಲೊಂದು ಬಿಡುಗಡೆ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. 1 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಸೋಮಶೇಖರ್ ಹಲವು ವಿಚಾರಗಳನ್ನು ಚರ್ಚೆಯನ್ನು ಮಾಡಿದ್ರು. ಹಾಗೆ ಈಗ ಏನು BDAಗೆ ಅಕ್ವೇರ್ ಆಗಿಲ್ಲ, ಇನ್ನು ಅಕ್ವೇರ್ ಆಗದೇ ಇದ್ದರೂ ಕೂಡ ಆ ಜಾಗದೊಳಗೆ ಕರೆಂಟ್ ಕನೆಕ್ಷನ್ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪರ್ಮನೆಂಟಾಗಿರುವಂತಹ ಮನೆಗಳಿಗೆ, ಕಟ್ಟಿರುವ ಮನೆಗಳಿಗೆ ಕರೆಂಟ್ ಕನೆಕ್ಷನ್ ಕೊಡಬೇಕು ಅಂತ ನಾನು ಹೇಳಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಅವರು ಆಡಿದ್ರು. ವಿಶೇಷವಾಗಿ ಸಂತೋಷ. ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತಿದ್ದಾರೆ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ರೆಡ್ ಕ್ರಾಸ್ ಮತ್ತು ಲಯನ್ಸ್ ಕ್ಲಬ್ನವರು ಕಂಬೈಂಡ್ ಆಗಿ ಸ್ಪರ್ಶ ಹಾಸ್ಪಿಟ್ಲು ಮತ್ತು ವಾಸನ್ ಐ ಕ್ಲಿನಿಕ್ ಮತ್ತು ಇನ್ನಿತರ ಎಲ್ಲರನ್ನ ಕರೆಸಿ ಒಂದು ಮೆಡಿಕಲ್ ಚೆಕಪ್ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ BP ಚೆಕ್ ಮಾಡಿದೆ, BP ಕರೆಕ್ಟ್ ಇದೆ, ಶುಗರ್ ಸ್ವಲ್ಪ ಜಾಸ್ತಿ ಇದೆ ಅಂತಂದರು. ಎಲ್ಲ ಕಾರ್ಯಕ್ರಮಗಳಲ್ಲೂ ಸ್ವೀಟ್ ಕೊಡ್ತಕ್ಕಂಥ ಪದ್ಧತಿ, ಸ್ವೀಟ್ ತಿಂದೇ ಹೋದರೆ MLAರಿಗೆ ಶುಗರ್ ಇರಬೇಕು, ಅದಕ್ಕೆ ಸ್ವೀಟ್ ತಿನ್ನಲ್ಲ ಅಂತಾರೆ. ಅದಕ್ಕೇನು ಮಾಡ್ತೀವಿ, ಪೂಜೆ ಡೈಲಿ 10 ಪೂಜೆ ಇರ್ತೇವೆ, 10 ಸ್ವೀಟು ತಿಂತಾ ಇರಬೇಕಾಗ್ತದೆ. ಹಾಗಾಗಿ ಅವ್ರು ಹೇಳಿದ್ರು ನೀವು ತರಕಾರಿ ಜಾಸ್ತಿ ತಿನ್ನಬೇಕಾಗ್ತದೆ ಅಂತೇಳಿ. ಡಾಕ್ಟ್ರ್ ಹೇಳ್ದಂಗೆ ನಾವು ಕೂಡ ಕೇಳಬೇಕಾಗ್ತದೆ. ಕುಂಬಳಗೋಡು ಗ್ರಾಮ ಪಂಚಾಯತಿ ಅತಿ ದೊಡ್ಡ ಗ್ರಾಮ ಪಂಚಾಯತಿ. ಹಣಕಾಸು ಕೂಡ, ಟ್ರಾನ್ಸಾಕ್ಷನ್ ಕೂಡ ಭಾಳ ಜಾಸ್ತಿನೂ ಕೂಡ ಇದೆ, ಡೆವಲಪ್ಮೆಂಟ್ ಕೂಡ ಜಾಸ್ತಿ ಕೂಡ ಇದೆ. ನಿನ್ನೆ ತಾನೇ ಸರ್ಕಾರ ಸುಮಾರು 25 ಕೋಟಿ ಅನುದಾನ ಕೊಟ್ಟಿದ್ರು. ಆ 25 ಕೋಟಿಲಿ 5 ಕೋಟಿ ಅನುದಾನವನ್ನು ಹೊಸಪಾಳ್ಯಗೆ ನಿನ್ನೆ ಸರ್ಕಾರದ ಆದೇಶ ಕೂಡ ಆಗಿದೆ. ಸೋಮವಾರ ಅದನ್ನು ಟೆಂಡರ್ ಮಾಡಿ, ಸೋಮವಾರ ಆದಮೇಲೆ 15-20 ದಿವಸ ಟೆಂಡರ್ ಮಾಡಾದಮೇಲೆ ಹೊಸಪಾಳ್ಯ UGD ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ. ಈಗ ಮೊನ್ನೆ ಸರ್ಕಾರ ಕೂಡ 10 ಕೋಟಿ ಕೊಟ್ಟಿದ್ರು.
10 ಕೋಟಿಲಿ ಕಂಡೀಷನ್ ಹಾಕಿದ್ರು ಓನ್ಲಿ ರೋಡ್ ಮಾಡಬೇಕು, ಡ್ರೈನೇಜ್ ಮಾಡಬೇಕು, ಮತ್ತು ಸಣ್ಣ ಪುಟ್ಟ ಫ್ಲೈಓವರ್ ಮಾಡಬೇಕು ಅಂತೇಳಿ. ಅದಕ್ಕೆ ನಾವು ನಮ್ಮ ಗೇರ್ಪಾಳ್ಯಕ್ಕೆ ಹಾಕ್ಸೋಕ್ಕಾಗಲಿಲ್ಲ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಹಜ, ಏನು ಮಾಡಲಿಕ್ಕಾಗೋದಿಲ್ಲ. ಪ್ರತಿಭಟನೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ದೇವರಾಜ ಅಧ್ಯಕ್ಷರು ನೋಡ್ಕೋಬೇಕು. ನಿಮ್ಮ ಅಪ್ಪನ ಟ್ರೈನಿಂಗ್ನ ನೀನು ಕಲಿಬೇಕು. ನರಸೇಗೌಡರು ಎಷ್ಟು ವರ್ಷ ಇದ್ದರು ಟ್ರೈನಿಂಗು. ನರಸೇಗೌಡರು ಪೀರಿಯಡಲ್ಲಿ ಯಾರೂ ಕೂಡ ಮಾಡ್ತಾ ಇರಲಿಲ್ಲ. ಸ್ಟ್ರೈಕಲ್ಲಿ ಮತ್ತೊಂದಲ್ಲಿ ಯಾರು ಮಾಡ್ತಿರ್ಲಿಲ್ಲ. ನಿಮ್ಮಪ್ಪನಿಗೆ ಗೊತ್ತಿತ್ತು ಎಲ್ಲ ಐಸ್ ಇಡಬೇಕು, ಎಲ್ಲ ಹೂವು ಇಡಬೇಕು, ಎಲ್ಲ ಕರಗತ ಮಾಡ್ಕೊಂಡಿದ್ರು ನರಸೇಗೌಡರು. ನೀನು ಅದೆಲ್ಲವನ್ನ ಕೂಡ ಕರಗತ ಮಾಡ್ಕೋಬೇಕು. ಈಗ ಹೆಚ್ಚು ಕಡಿಮೆ ಎಲ್ಲ ನಾರ್ತು, ಈಸ್ಟು, ಸೌತ್, ವೆಸ್ಟ್, ಕುಂಬ್ಳಗೋಡಲ್ಲಿ ಎಲ್ಲ ಒಂದಾಗಿದ್ದೀರಿ. ಡೆವಲಪ್ಮೆಂಟು ಕೂಡ ಆಗ್ತದೆ. ಆ 9 ಕೋಟಿಲಿ ಸುಮಾರು 1 ಕೋಟಿ ಅನುದಾನವನ್ನು ರೋಡ್ ಡೆವಲಪ್ಮೆಂಟ್ಗೆ ಕುಂಬ್ಳಗೋಡಿಗೆ ಕೊಟ್ಟಿದ್ದೇವೆ, 10 ಕೋಟಿಲಿ. ಅದರಿಂದ ನಿನ್ನೆ ತಾನೇ ಯಾರೋ ಒಬ್ಬರು ಫೋನ್ ಮಾಡಿದ್ರು ನನಗೆ, BDAದು. ಮತ್ತು ಎಲೆಕ್ಟ್ರಿಸಿಟಿ ಬೆಸ್ಕಾಮ್ಗೂ ಕೂಡ ಇನ್ಸ್ಟ್ರಕ್ಷನ್ ಮಾಡಿದ್ದೇನೆ. ಯಾರು ಪರ್ಮನೆಂಟಾಗೆ ಎಲೆಕ್ಟ್ರಿಸಿಟಿ ಕೇಳ್ತಿದ್ದಾರೆ ಬೆಸ್ಕಾಮ್ನವರು, ಅವರು ಅದನ್ನು ಕನೆಕ್ಷನ್ ಕೊಡಿ ಅಂತ ಹೇಳಿದ್ದೇನೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಯಾವುದ್ಯಾವುದು ನೋಟಿಫಿಕೇಶನ್ ಮಾಡ್ತಿದ್ದಾರೆ ಅದನ್ನು ಅವ್ರಿಗೆ ಕಳಿಸ್ಕೊಟ್ಟು ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಕೆಲವರು ಒಂದು 4-5 ಇಟ್ಟಿಗೆ ಕಟ್ಬಿಟ್ಟು ಒಂದು ಶೆಡ್ ಮಾಡ್ದಂಗೆ ಮಾಡಿ ಅದಕ್ಕೆ ಅದಕ್ಕೆ ಬೆಸ್ಕಾಮ್ ಕನೆಕ್ಷನ್ ಕೊಡಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಯಾರು ಸ್ವಂತ ಮನೆ ಕಟ್ಕೊಂಡಿದ್ದಾರೆ ಅವ್ರು ಯಾರಿಗೂ ಕೂಡ ತಪ್ಪಿಸ್ಬೇಡಿ ಅಂತೇಳಿ BDA ಇಂಜಿನಿಯರ್ಸ್ಗೂ ಹೇಳಿದ್ದೇನೆ, ಬೆಸ್ಕಾಮ್ ಇಂಜಿನಿಯರ್ಸ್ಗೂ ಕೂಡ ಹೇಳಿದ್ದೇನೆ. ಯಾರಿಗೂ ಕೂಡ ಏನು ತಕರಾಲಿಲ್ಲ. ಸುಮ್ಮನೆ ಯಾರೋ ಕೆಲವರು ಹೋಗಿ ಬೆಸ್ಕಾಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅಟ್ಯಾಕ್ ಮಾಡೋದು, BDA ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಟ್ಯಾಕ್ ಮಾಡೋದು, ಈ ಅಟ್ಯಾಕ್ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಗಮನಕ್ಕೆ ಬಂದಿದೆ, ಗಮನಕ್ಕೆ ಬಂದದ ತಕ್ಷಣ ಅದನ್ನು ಸೆಟ್ರೇಟ್ ಮಾಡ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತೇನೆ. ನನ್ನ ಮೇಲೆ ಕುಂಬ್ಳಗೋಡರು ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ಧಕ್ಕೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಯಾವ ಕಾರಣಕ್ಕೂ ಮೋಸ ವಂಚನೆ ನಾನು ಮಾಡೋದಿಲ್ಲ. ಕುಂಬ್ಳಗೋಡು ಗ್ರಾಮ ಪಂಚಾಯತಿ ಅವತ್ತು ಒಂದೇ, ಇವತ್ತು ಒಂದೇ. ಪಟೇಲ್ ನರಸೇಗೌಡರು ಇದ್ದಂಥ ಸಮಯದಲ್ಲಿ ಪಟೇಲ್ ನರಸೇಗೌಡರನ್ನ ನಮ್ಮ ಲೀಡ್ರ್ ಅಂತ ನಾನು ಆಕ್ಸೆಪ್ಟ್ ಮಾಡ್ತಿದ್ದೆ. ಪಟೇಲ್ ನರಸೇಗೌಡರು ಹೋದ್ಮೇಲೆ ನಮ್ಮ ನಂಜಪ್ಪ ನಮಗೆ ಲೀಡ್ರ್ ಅಂತ ಒಪ್ಕೊಂಡಿದ್ದೇವೆ. ಒಂದು ಪಂಚಾಯತಿಗೆ ಒಂದೊಂದು ಲೀಡರ್ಶಿಪ್ಪಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಹೋಗ್ತೀವಿ. ನನ್ನ ಗಮನಕ್ಕೆ ತಂದರೆ ಸಾಕು, ತಕ್ಷಣ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಕುಂಬ್ಳಗೋಡು ಗ್ರಾಮ ಪಂಚಾಯತಿ ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಮುಂದಿನ ದಿವಸಗಳಲ್ಲೂ ಕೂಡ ಮಾಡಿ. ರೆಡ್ ಕ್ರಾಸ್ನವರು ನೀವು ಆಂಬುಲೆನ್ಸ್ ಅವ್ರನ್ನ ರೆಡ್ ಕ್ರಾಸ್ನವ್ರು ಕೇಳೋದು ಬಂದು ನನಗೆ ಕೇಳು, ಆಂಬುಲೆನ್ಸ್ ಕೊಡಿಸ್ತೀನಿ. ಮೇಂಟೈನ್ ಮಾಡೋರು ಯಾರು? ಪಂಚಾಯತಿಯಿಂದ ಮಾಡ್ತೀವಿ, ನನಗೊಂದು ಆಂಬುಲೆನ್ಸ್ ಕೊಡಿಸಿ ಅಂತ ನನಗೆ ಒಂದು ಲೆಟ್ರ್ ಕೊಡು, ಆಂಬುಲೆನ್ಸ್ ನಾನೇ ಕೊಡಿಸ್ತೀನಿ ನಮ್ಮ ಅನುದಾನದಲ್ಲಿ. ಇದು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಏನು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕುಂಬ್ಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಯುವ ಮುಖಂಡ ದೇವರಾಜರವರು ಕೆಲವೊಂದಷ್ಟು ಕಡೆಗಳಲ್ಲಿ UGD ಆಗಿಲ್ಲ ಅಂಥೇಳಿ ಸಭೆಯಲ್ಲಿ ಗಲಾಟೆಯನ್ನು ಮಾಡಿ ಸಭೆಯ ಸಭಾತ್ಯಾಗವನ್ನು ಮಾಡ್ತೀರಿ, ಆ ಕೆಲಸವನ್ನು ಮಾಡಬೇಡಿ ಅನ್ನುವಂಥ ಸಲಹೆಯನ್ನು ಕೊಡೋದ್ರ ಜೊತೆಗೆ ಶೀಘ್ರದಲ್ಲೇ ನಾವೊಂದು ಉದ್ಯೋಗ ಮೇಳವನ್ನು ಮಾಡ್ತೇವೆ, ಉದ್ಯೋಗ ಮೇಳವನ್ನು ಮಾಡುವುದರ ಮೂಲಕವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ಬಹುದೊಡ್ಡ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಭರವಸೆ ಕೊಡೋದ್ರ ಜೊತೆಗೆ ರಮೇಶ್ ರವರನ್ನು ಕೂಡ ನೆನಪಿಸ್ಕೊಂಡ್ರು. ಮಾಜಿ ಸಚಿವರು, ಉತ್ತರಹಳ್ಳಿ ಕ್ಷೇತ್ರ ಬಹುದೊಡ್ಡ ಕ್ಷೇತ್ರವಿದ್ದಾಗ ಶಾಸಕರಾದಂಥ ರಮೇಶ್ ಅವರನ್ನು ನೆನಪಿಸ್ಕೊಂಡು ರಮೇಶ್ ಅವರ ಕಾಲದೊಳಗೆ ಒಂದಷ್ಟು ಡಾಂಬರೀಕರಣ ಕಂಡಿದ್ದೇ ನಾವು ದೊಡ್ಡ ಅಭಿವೃದ್ಧಿ ಅಂತ ಖುಷಿ ಪಡ್ತಾ ಇದ್ವಿ, ಈಗ ಸೋಮಶೇಖರ್ ಅವರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅನ್ನುವಂಥ ಶ್ಲಾಘನೀಯ ಮಾತುಗಳನ್ನು ಕೂಡ ಆಡಿದ್ರು. ಕುಂಬ್ಳಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ಶಾಸಕರಾದಂಥ SD ಸೋಮಶೇಖರ್ ಅವರ ನೇತೃತ್ವದಲ್ಲಿ ನಾವು ನೋಡಿದ್ದೀವಿ. ನಾವು ರಮೇಶ್ ಕಾಲದಿಂದ ನೋಡಿ ಬಂದಂಥ ಕಾಲ ಇದೆ. ಅವತ್ತಿನ ಕಾಲದಲ್ಲಿ ಒಂದು ಸಣ್ಣ ರೋಡ್ಗೆ ಒಂದು ಸ್ವಲ್ಪ ಟಾರ್ ಹಾಕೋದು, ಎಲ್ಲ ಒಂದು ಟ್ಯಾಂಕ್ ನೋಡಿ ಅಭಿವೃದ್ಧಿಯನ್ನು ಕಾಣದಂಥ ಪರಿಸ್ಥಿತಿಲಿತ್ತು. ಅದ್ರ ಮಧ್ಯದಲ್ಲಿ ಸುಮಾರು ಶಾಸಕರು ಬಂದರು ಹೋದ್ರು. ನಮ್ಮ ನಾಯಕರು ಬಂದ ಮೇಲೆ ಇವತ್ತು ನಾವು ಅಭಿವೃದ್ಧಿ ಪಥದಲ್ಲಿ ಇದ್ದೀವಿ ಅಂತ ಹೇಳೋದ್ರಲ್ಲಿ ಎರಡು ತಪ್ಪಾಗಲ್ಲ. ಅದೇ ರೀತಿ ಈ ಮುಂದಿನ ದಿನಗಳಲ್ಲಿ ಕುಂಬ್ಳಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲೂ UGD ಕಾರ್ಯಕ್ರಮವನ್ನು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಆಗಿದೆ. ಸದ್ಯದಲ್ಲೇ ನಮ್ಮ ಹೊಸಬಾಳ್ಯ ಗ್ರಾಮಕ್ಕೆ ಶಾಸಕರು 5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಸದ್ಯದಲ್ಲಿ ಒಂದು ಭೂಮಿ ಪೂಜೆಯನ್ನು
ಅವರ ಮಾರ್ಗದರ್ಶನದಲ್ಲಿ ಇಡ್ತೀವಿ. ಗ್ರಾಮದ ಒಂದು ಸ್ವಲ್ಪ ಅಡಚಣೆ ಆಗಿದೆ, ದಯವಿಟ್ಟು ಅಲ್ಲಿನ ಸದಸ್ಯರುಗಳು ಸಮಾಧಾನ ತಂದ್ಕೊಬೇಕು. ಪ್ರತಿ ಮೀಟಿಂಗ್ ಅಲ್ಲೂ ನಮ್ಮ ಸದಸ್ಯರಾದಂಥ ಚಿಕ್ಕರಾಜು ಅವರು ಹೇಳಿದಾಗೆ ಪ್ರತಿ ಮೀಟಿಂಗ್ ಅಲ್ಲೂ ನೀವು ಸಭಾತ್ಯಾಗ ಮಾಡಕ್ ಕೊಡ್ತೀರಾ. ಸಭಾತ್ಯಾಗ ಮಾಡಿದ್ರೆ ಯಾವ ಕೆಲಸನೂ ಆಗಲ್ಲ. ನಡೀರಿ ಶಾಸಕರ ಹತ್ರ ಕುತ್ಕೊಂಡು ಕೇಳೋಣ ಅಂತ ಹೇಳಿ ನಿಮ್ಮೊಂದು ಸಮಾಧಾನ ಮಾಡಿ ನಾವು ಕೂಡಿಸ್ಬೇಕಾಗಿ ಬರ್ತದೆ. ಈಗ ಎಂಟೈರ್ ಕುಂಬಳಗೋಡು ಗ್ರಾಮ ಪಂಚಾಯತಿನಲ್ಲಿ UGD ಕಾರ್ಯಕ್ರಮ ಆಗಿ ನಿಮ್ದೊಂದಕ್ಕೆ ಬಿಡಬೇಕು ಅಂತ ಯಾರ ಮನಸ್ಸಲ್ಲೂ ಇಲ್ಲ. ಈಗ ಇದಾರೆ ಸಾಹೇಬ್ರು, ನಿಮ್ ಕಷ್ಟನ ಕೇಳ್ಕೊಳ್ಳಿ. ಆದ್ರೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಸಭೆಗಳಲ್ಲಿ ಮೀಟಿಂಗ್ಗಳಲ್ಲಿ ನೀವು ಸಭಾತ್ಯಾಗ ಮಾಡೋದು ಬಿಡಬೇಕು. ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಚಿಕ್ಕರಾಜುರವರು ಸೋಮಶೇಖರ್ ಮಾತನಾಡೋದಕ್ಕೆ ಮುಂಚಿತವಾಗಿ ಮಾತನಾಡಿ ಅನೇಕ ವಿಚಾರಗಳ ಗಮನಕ್ಕೆ ತಂದು ಒಂದು ಮಾತನ್ನು ಹೇಳಿದ್ರು. ಕೆಲವೊಂದು ಕಡೆ ಈಗಾಗಲೇ BDAನವರು ಇನ್ನೂ ನೋಟಿಫಿಕೇಷನ್ ಮಾಡಿಲ್ಲ, 4-1 ಆಗಿಲ್ಲ, 6-1 ಆಗಿಲ್ಲ. ಆದರೆ ಅಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೊಡಬೇಡಿ ಅಂತ ಬೆಸ್ಕಾಂನವ್ರಿಗೆ ಹೇಳಿದ್ದಾರೆ. ಜನಕ್ಕೆ ತೊಂದರೆ ಆಗ್ತಿದೆ, ಇದನ್ನು ಪರಿಹರಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಸೋಮಶೇಖರ್ ಅವರಿಗೆ ಮಾಡಿದ್ರು. ನಮ್ಮ ಕಂಬಿಪುರ ಗ್ರಾಮ 110 ಎಕರೆ ಏನೋ BDAವರು ನಾವು ಬಡಾವಣೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ನಾವು ನೋಡಿದ್ದೀವಿ. ಇದುವರೆಗೂ ಯಾವುದೇ 4-1 ಆಗಲಿ 6-1 ಆಗಲಿ ನೋಟಿಸ್ ಆಗಲಿ ಯಾವುದೂ ಜಾರಿ ಮಾಡ್ದೇ ಬೆಸ್ಕಾಂಗೆ ಸನ್ಮಾನ್ಯ ಸೋಮಶೇಖರ್ ಗೌಡರು ಎಲ್ಲ ಶಾಸಕರ ಹತ್ರ ಹೋಗೋಣ ಅಂತ ನಮ್ಮ ಮುಖಂಡರುಗಳು, ಅಲ್ಲಿ ಕಂಬಿಪುರ ಭಾಗದ ಮುಖಂಡರುಗಳು ಎಲ್ಲ ಕಾರ್ಬೆಲೆ ಇರ್ಬೋದು, ಕಂಬಿಪುರ ಇರ್ಬೋದು, ಅಂಚೆಪಾಳ್ಯ ಇರ್ಬೋದು, ಯಾವುದೇ ಹೊಸ ಕನೆಕ್ಷನ್ನ ಟೆಂಪ್ರರಿ ಕನೆಕ್ಷನ್ ಕೂಡ ಕೊಡ್ತಾ ಇಲ್ಲ. ಯಾವುದು ಅವರು BDA ಬಡಾವಣೆ ಅವರು ತೊಗೊತಾರೋ ಬಡಾವಣೆ ಮಾಡಲಿಕ್ಕೆ ಅಂಥ ಸರ್ವೆ ನಂಬರ್ ಬೇಕಾದ್ರೆ ಅವರು ಏನು ಬೇಕಾದ್ರೂ ಕ್ರಮ ತಗೊಳ್ಳಿ. ಅದರಲ್ಲೂ ಕೂಡ ನೋಟಿಸು ಮತ್ತೊಂದು ಕೊಟ್ಟು 4-1 6-1 ಆದಮೇಲೆ ಅವರು ತೊಗೊಳ್ಳಿ, ನಾವು ಬೇಡ ಅಂತ ಹೇಳಲಿಕ್ಕೆ ಹೋಗಲ್ಲ. ಆದರೆ ಈಗ ಬಡಾವಣೆ ಮಾಡ್ದಿದ್ದಂಥ ಜಾಗಗಳು ಕೂಡ ಅವರು ಬೆಸ್ಕಾಂನ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಸನ್ಮಾನ್ಯ ಸೋಮಶೇಖರ್ ಗೌಡರಲ್ಲಿ ನಾನು ರಿಕ್ವೆಸ್ಟ್ನ ಮಾಡ್ತೀನಿ, ಯಾವುದು ಐಡೆಂಟಿಫೈ ಮಾಡಿ ಯಾವ ಸರ್ವೆ ನಂಬರು ಅವ್ರು BDA ಬಡಾವಣೆ ಮಾಡ್ತಾರೋ ಅಂಥದ್ದನ್ನ ಬಿಟ್ಟು ಅದು ಯಾವುದೇದು ಸೇರಲ್ವೋ ಅಂಥ ಅಂಥ ಸರ್ವೆ ನಂಬರ್ನ ದಯಮಾಡಿ ಕನೆಕ್ಷನ್ನ ಕೊಡಬೇಕು ಅಂತ ತಾವು BDA ಅಧಿಕಾರಿಗಳು ಮತ್ತು ಬೆಸ್ಕಾಂನ ಅಧಿಕಾರಿಗಳಿಗೆ ತಿಳಿಸ್ಬೇಕು ಅಂತ ನಾನು ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರ 4-1 ಇಲ್ಲ, 6-1 ಇಲ್ಲ, ಕನೆಕ್ಷನ್ ಕೊಡಲ್ಲ ಅಂದರೆ ಹೇಗಿರ್ಲಿಕ್ಕೆ ಸಾಧ್ಯ? ಜನ ಗಲಾಟೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಕ್ಕೆ ತಂದರು. ಇದೆಲ್ಲ ಒಂದು ಭಾಗಕ್ಕಾದರೆ ಪ್ರಮುಖವಾಗಿ ನಮಗೆ ಕಂಡಂಥದ್ದು JDS ಮುಖಂಡರಾದಂಥವ್ರು. ಈಗ ಅವ್ರು ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೂ JDSನಲ್ಲಿ ಇದ್ದಾರೆ ಅಂತ ನಾವು ಭಾವಿಸ್ಕೊಂಡಿದ್ವಿ. JDS ಬಿಟ್ಟಾಗಿದೆ ಅಂತ ನಾನು JDSನಲ್ಲಿ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ನರಸಿಂಹಮೂರ್ತಿ ಅಂತ ಹೇಳಿದಾಗ ಅಲ್ಲಿ ಚಿಕ್ಕ ನರಸಿಂಹಮೂರ್ತಿ, ದೊಡ್ಡ ನರಸಿಂಹಮೂರ್ತಿ ಅಂತ ಕರೀತಾರೆ. ದೊಡ್ಡ ನರಸಿಂಹಮೂರ್ತಿಯವರು JDS ಮುಖಂಡರಲ್ವೇ ನೀವು ಇಲ್ಲ, ನಾನು ಯಾವ ಪಕ್ಷದಲ್ಲೂ ಈಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ JDSನ ಮಾಜಿ ಮುಖಂಡ ನರಸಿಂಹಮೂರ್ತಿಯವರು ತಮ್ಮ ಭಾಷಣದೊಳಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ದಣಿವರಿಯದ ಕಾಯಕ ಯೋಗಿ 24/7 ಕೆಲಸ ಮಾಡುವಂತಹ ST ಸೋಮಶೇಖರ್ ಅನ್ನುವಂಥ ಮಾತನ್ನು ಆಡಿದ್ರು. ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ಮತ್ತೆ ದಣಿವರಿಯದ ಕಾಯಕ ಯೋಗಿ ಅಂತ ಹೇಳಿದ್ರೆ ತಪ್ಪಾಗದ. ಯಾಕೆಂದ್ರೆ ಸತತವಾಗಿ ಅವರು 24/7 ಈ ಕ್ಷೇತ್ರದಲ್ಲಿ ಓಡಾಡ್ತಾ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ಚಿಕ್ಕರಾಜು ಅವರು ಹೇಳ್ದಂಗೆ ನಮ್ಮ ಪಂಚಾಯತಿ ಮೇಲೆ ಅವ್ರಿಗೆ ವಿಶೇಷವಾದ ಅಭಿಮಾನ ಇದೆ. ಯಾವುದೇ ಕಾರ್ಯಕ್ರಮ ಕರೆದ್ರು ಬರ್ತಾರೆ. ಅವ್ರಿಗೆ ಎಷ್ಟು ದೂರದೃಷ್ಟಿ ಮತ್ತು ಕಾಳಜಿ ಇದೆ ಬಡವರ ಬಗ್ಗೆ, ಸಮಾಜದ ಬಗ್ಗೆ, ನಮ್ಮ ಕ್ಷೇತ್ರದ ಜನರ ಬಗ್ಗೆ ಅಂದರೆ ನಾನು ನೋಡಿದ ಮಟ್ಟಿಗೆ ಅವರು ರಾಜ್ಯದಲ್ಲಿ ಇಲ್ಲ ಅಂದರೆ ಮತ್ತೆ ಸೆಷನ್ 2 ಸಮಯ ಬಿಟ್ಟರೆ ಯಾವಾಗಲೂ ಈ ಕ್ಷೇತ್ರದ ಜನರಿಗೆ ಸಿಗ್ತಾರೆ. ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಕಲೆ ಇರ್ಬೋದು, ಕ್ರೀಡೆ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಮತ್ತು ಮೂಲಭೂತ ಸೌಕರ್ಯಗಳು ಇರ್ಬೋದು, ಕುಡಿಯೋ ನೀರು ಇರ್ಬೋದು, ರಸ್ತೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದರೆ ಕೆಲವಾರು ಬಾರಿ ಸೋಮಶೇಖರ್ ಅವರ ಕಾರ್ಯವೈಖರಿಯನ್ನು ಟೀಕಿಸಿದಂಥ ನರಸಿಂಹಮೂರ್ತಿಯವರು, ಕೆಲವೊಂದು ಬಾರಿ ಅವರನ್ನು ಅಭಿಮಾನದ ಮಾತನಾಡಿದಂಥ ನರಸಿಂಹಮೂರ್ತಿಯವರು, ಮಧ್ಯೊಳಗೆ ಮತ್ತೆ ಬ್ರೇಕ್ ಮಾಡಿದಂತಹ ನರಸಿಂಹಮೂರ್ತಿಯವರು, ಈಗ ವಿಶೇಷವಾಗಿ ದಣಿವರಿಯದ ಕಾಯಕ ಯೋಗಿ 24/7 ಅಂತಕ್ಕಂಥ ಮಾತನ್ನು ದೊಡ್ಡ ನರಸಿಂಹಮೂರ್ತಿಯವರು ಹೇಳಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರದಿದೆ. ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡೋದ್ರ ಮೂಲಕವಾಗಿ ಸ್ಪಷ್ಟ ಕನ್ನಡದೊಳಗೆ ಮಾತನಾಡಿದಂಥದ್ದು ಅಭಿನಂದನೆಗೆ ಪಾತ್ರವಾದಂಥದ್ದು. ಶಾಲಾ ಮಕ್ಕಳಿಗೆ SLC ಅವ್ರಿಗೆ ನಾವು ಲಘು ಉಪಹಾರವನ್ನ ಸಂಜೆ ಟೈಮ್ ಅವರಿಗೆ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ಲಘು ಉಪಹಾರವನ್ನ ನೀಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಸಹ ಈ ಒಂದು ದಿನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ.
ಈ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಸನ್ಮಾನ್ಯ ಶಾಸಕರು ಮತ್ತು ನಮ್ಮ ಎಲ್ಲ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಪಂಚಾಯಿತಿಯ ಗೌರವಾನ್ವಿತ ಇದೆಲ್ಲದ ಜೊತೆಗಳಿಗೆ PDO ಬಸವರಾಜ್ ಇನ್ನು 5 ತಿಂಗಳು ನಿವೃತ್ತಿ. ಆದರೆ ಅವರನ್ನು ಯಾರೂ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ನಿವೃತ್ತಿ ಇಲ್ಲೇ ಆಗಬೇಕು, ಇಲ್ಲೇ ದೊಡ್ಡ ಪ್ರಮಾಣಕ್ಕೆ ಸಾಧ್ಯವಾದರೆ ಮತ್ತೊಂದು ವರ್ಷ ಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ಪಡೆದು ನಾನು ಮುಂದುವರಿಸುವಂಥ ಭರವಸೆಯನ್ನು ಸೋಮಶೇಖರ್ ಅವರು ಕೊಟ್ಟರು. ಬಹುಶಃ ಅಧಿಕಾರಿಗಳು ಇಷ್ಟೊಂದು ಮೆಚ್ಚುಗೆಗೆ ಪಾತ್ರ ತುಂಬ ಕಡಿಮೆ. PDO ಬಸವರಾಜ್ ಅವರು ಕೂಡ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಸಂಯೋಜನೆಯನ್ನು ಮಾಡಿದರು. ಕಾರ್ಯಕ್ರಮಗಳಿಗೆ ಅಲ್ಲಿನ ಏನೋ ಮಾಜಿ ಅಧ್ಯಕ್ಷರಾದಂಥ ನರಸಿಂಹಮೂರ್ತಿ, ಮಣ್ಣಿನ ಮಗ ರಾಮಕೃಷ್ಣ, ಆಮೇಲೆ ಸ್ಥಳೀಯ ಮುಖಂಡರಾದಂಥ ನರಸೇಗೌಡ, ಹೀಗೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಲವು ರೀತಿಯ ಕಾರ್ಯಕ್ರಮ ನಡೆಯಿತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಬಾಲಕೃಷ್ಣ ಶೆಟ್ಟಿಯವರು ಉಪಸ್ಥಿತರು. ಖಜಾಂಚಿ ಅಶ್ವಥ್ ನಾರಾಯಣ್ ಇದ್ದರು. ಆಡಳಿತ ಮಂಡಳಿ ST ನಾಗೇಶ್ ಇದ್ದರು. ಲಯನ್ಸ್ ಕ್ಲಬ್ನ MG ಶೇಟ್ ಅವರಿದ್ದರು. ಹೀಗೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಲವು ರೀತಿಯ ತಪಾಸಣೆಗಳ ಜೊತೆಗೆ ಹಲವು ಸೌಲಭ್ಯಗಳು ಕೊಡುವಂಥ ಕಾರ್ಯಕ್ರಮ, ವಿಶಿಷ್ಟವಾದ ಕಾರ್ಯಕ್ರಮ ಕುಂಬಳಗೋಡು ಗ್ರಾಮ ಪಂಚಾಯಿತಿಯಿಂದ ನಡೆಯಿತು. ಇದಿಷ್ಟು ಕಾರ್ಯಕ್ರಮದ ವರದಿಯನ್ನು ನಿಮಗೆ ಕೊಡ್ತಾ ಇದ್ದಾನೆ. ಮತ್ತೆ ವಿಶೇಷವಾದ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.